ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮಧುಸೂದನ್. ಇಷ್ಟು ದಿನ ನಾನು ಶಾರ್ಟ್ಸ್ ಹಾಕ್ತಿದ್ದೆ. ಇವತ್ತು ಲಾಂಗ್ ವಿಡಿಯೋ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ಬಂದಿರೋದು ಕಲರ್ಫುಲ್ ಆಗಿರೋ ಅಕ್ವೇರಿಯಂ ಪ್ಯಾರಡೈಸ್ಗೆ. ಸೊ ಒಳಗಡೆ ಏನಿದೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಫ್ರೆಂಡ್ಸ್, ನಾನು ಟಿಕೆಟ್ ತೊಗೊಂಡೆ. ಸೊ ಟೋಟಲ್ ಬಂದು 1198 ರೂಪಾಯಿ ಆಯಿತು ವಿತ್ GST. ಸೊ ಇದು ಇಬ್ಬರಿಗೆ ಟಿಕೆಟ್ ತೊಗೊಂಡಿರೋದು, ಮತ್ತು ಇದು ವೀಕೆಂಡ್ ಆಗಿರೋದ್ರಿಂದ ಪ್ರೈಸು 499 ಇದೆ. ಸೊ ವೀಕ್ ಡೇಸಲ್ಲಿ ನಿಮಗೆ 449 ಅಂದರೆ 50 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಬನ್ನಿ ಹೋಗೋಣ. ನೋಡಿ, ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಎಲ್ರಿಗೂ ಶಾಕ್ ಕೊಡಿಲಿ ಅಂತ ಇಲ್ಲಿ ಈಲ್ ಫಿಶ್ನ ಇಟ್ಟಿದ್ದಾರೆ. ಇದ್ರ ಒಳಗಡೆ ಒಂದು 4-5 ಫಿಶ್ ಇರ್ಬೋದು. ಹಾಗೆ ಮುಂದೆ ಬಂದರೆ ಇಲ್ಲಿ ನೋಡಿ ಯಾವುದೋ ಮೊಸಳೆ ಥರ ಬಾಯಿ ತೆಗಿತಿದೆ. ಮೊಸಳೆ ಅಂದ್ಕೊಂಡೆ, ಆದರೆ ಇದು ಆಲಿಗೇಟರ್ ಫಿಶ್ ಅಂತೆ. ಸೇಮ್ ಮೊಸಳೆ ಥರನೇ ಇದೆ. ಆಮೇಲೆ ಈ ಕಡೆ ನೋಡಿ ಯಾವುದೋ ಹಳೆ ಬಂಗ್ಲೆ ನಾವು ನೀರಲ್ಲಿಟ್ಟು ಅದರಲ್ಲಿ ಫಿಶ್ ಇಟ್ಟಿದ್ದಾರೆ. ಇದ್ರ ಹೆಸರು ಜಾಯಿಂಟ್ ಗುರಾಮಿ ಅಂತ. ರೆಕ್ಕೆಗಳೆಲ್ಲ ನೋಡಿ ಎಷ್ಟು ಉದ್ದ ಇದೆ. ಹಾಗೆ ಈ ಕಡೆ ನೋಡಿ ಇಲ್ಲಿ ಎಷ್ಟು ದೊಡ್ಡ ಫಿಶ್ ಇದೆ. ಇದ್ರ ಹೆಸರು ಅರಪೈಮ ಅಂತೆ. ನೋಡಕ್ ಸೇಮ್ ತಿಮಿಂಗ್ಲ ಥರನೇ ಇದೆ ಅಲ್ಲ. ಇದ್ಯಾವುದೋ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದ್ರ ಹೆಸರು ಆಲ್ಬಿನೋ ಪ್ಯಾಕೋ ಅಂತೆ. ಸೊ ವೈಟ್ ಕಲರ್ ಇರೋದೆಲ್ಲ ಇದಕ್ಕೆ ವೈಟ್ ಪ್ಯಾಕೋ ಅಂತಾರೆ. ಇದು ನೋಡಿ, ಇದು ಝೀಬ್ರಾ ತೆಲಾಪಿಯಾ ಅಂತೆ. ನೋಡೋಕೆ ಸ್ವಲ್ಪ ಝೀಬ್ರಾ ಥರನೇ ಇದೆ ಅಲ್ಲ. ಏನು ಗುರು ಇದು, ಪ್ಯಾರಡೈಸ್ ಒಳಗಡೆ ಮತ್ತೆ ಒಂದು ಜಲಪಾತ, ಗಾರ್ಡನ್ನು ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ಈ ಪಾಂಡಲ್ಲಿ ಮತ್ತು ಈ ಕಡೆ ನೋಡಿ ಗ್ಲಾಸಲ್ಲೆಲ್ಲ ಫಿಶ್ಗಳು. ಮಾತ್ರ ಇಲ್ಲೆಲ್ಲ ತುಂಬ ಡಿಫ್ರೆಂಟ್ ಆಗಿ ಏನೇನೋ ಕಾಣಿಸ್ತಿದೆ. ನೀವು ಯಾವತ್ತಾದರೂ ಸಮುದ್ರ ಕನ್ಯೆ ಅಂದರೆ ಮರ್ಮೇಡ್ ನೋಡಿದ್ದೀರಾ? ಬನ್ನಿ ನಾನು ತೋರಿಸ್ತೀನಿ. ಇಲ್ಲೇ ಇದೆ ನೀರ ಹತ್ರ. ಅಯ್ಯೋ, ಇದು ಬರೀ ಗೊಂಬೆ ಗುರು. ಇರಲಿ ಬಿಡಿ, ಪರವಾಗಿಲ್ಲ. ಸೊ ನಿಜವಾದ್ದು ಆಮೇಲೆ ತೋರಿಸ್ತೀನಿ ಅಂತ ಏನೋ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಬೇರೆ ಯಾವುದೆಲ್ಲ ಫಿಶ್ ಇದೆಯೋ ಅದೆಲ್ಲ ನೋಡ್ಕೊಂಡು ಹೋಗೋಣ ಬನ್ನಿ. ಮತ್ತು ಇಲ್ಲಿ ನೋಡಿ ಜೆಲ್ಲಿ ಫಿಶು. ಇದರಲ್ಲೂ ಮೂನ್ ಜೆಲ್ಲಿ ಫಿಶು, ಬ್ಲೂ ಜೆಲ್ಲಿ ಫಿಶು ಏನೇನೋ ಬರುತ್ತೆ. ಬಟ್ ಇವ್ರು ಕಲರ್ ಆಗೇ ತೋರಿಸ್ಬಿಟ್ಟಿದ್ದಾರೆ ಲೈಟ್ ಹಾಕ್ಬಿಟ್ಟು. ಈ ಸ್ಟಾರ್ ಫಿಶ್ ಎಲ್ಲ ನೀವು ನೋಡೇ ಇರ್ತೀರಲ್ವಾ. ಸೊ ಇದರಲ್ಲೂ ಡಿಫ್ರೆಂಟ್ ಕಲರ್ ಇದೆ ನೋಡಿ. ರೆಡ್ಡು, ಬ್ಲೂ, ವೈಟ್ ಆ್ಯಂಡ್ ಬ್ಲ್ಯಾಕು, ಕಲರ್ ಎಲ್ಲ ಕಾಣಿಸುತ್ತೆ ನಮಗಿಲ್ಲಿ. ಆಮೇಲೆ ಇದು ನೋಡಿ ಬಾಕ್ಸ್ ಆಗಿದೆ. ಅದಕ್ಕೆ ಇದನ್ನು ಬಾಕ್ಸ್ ಫಿಶ್ ಅಂತಾರಂತೆ. ಇದು ನೋಡಿ, ಇದು ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅರ್ಬಾನೋ ಫಿಶು. ಇದು ಬಿಟ್ಟರೆ ಮಿಕ್ಕಿದೆಲ್ಲ ಚಿಕ್ಕ ಫಿಶ್ಗಳೇ ನಾರ್ಮಲ್. ನೀವು ಎಲ್ಲರೂ ನೋಡಿರ್ತೀರ ಈ ಅಕ್ವೇರಿಯಂ ಶಾಪ್ಗಳಲ್ಲಿ ಸೇಮು. ಆಮೇಲೆ ಇಲ್ಲಿ ನೋಡಿ ಲ್ಯಾಬ್ಸ್ಟರು. ಇಷ್ಟು ಡಾರ್ಕ್ ಕಲರ್ ನಾನು ಎಲ್ಲ ನೋಡೇ ಇಲ್ಲ ಗುರು. ಇದಾದಮೇಲೆ ಮತ್ತೆ ಡಿಫ್ರೆಂಟ್ ಯಾವುದ್ಯಾವುದೋ ಫಿಶ್ಗಳಿದೆ. ಬಟ್ ಇದೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಬೇಕಂದ್ರೆ ತುಂಬ ಟೈಮ್ ಬೇಕಾಗುತ್ತೆ. ಒಂದೊಂದು ಹೆಸ್ರು ಒಂದೊಂದು ಕಡೆ ಇಟ್ಟಿದ್ದಾರೆ. ಬಟ್ ಯಾವ ಫಿಶು ಯಾವುದೇ ನೇಮ್ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಹಂಗೆ ತೋರಿಸ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. I was alone, out there watching. I'd be so given the throne. I didn't know how to believe I was the queen that I'm meant to be. I lived 2 lives, tried to play both sides, but I couldn't find my own place. ನೀವು ಇಷ್ಟೊತ್ತು ಸೈಡಲ್ಲೆಲ್ಲ ಫಿಶ್ ನೋಡಿದ್ರಿ ಅಲ್ಲ. ಬನ್ನಿ ಒಳಗಡೆ. ಇಲ್ಲಿ ನೋಡಿದ್ರೆ ಒಳ್ಳೆ ಗುಹೆ ಒಳಗಡೆ ಇದ್ದಂಗಿದೆ. ಬಟ್ ನನಗೆ ಹೆಂಗೆ ಫೀಲ್ ಆಗ್ತಿದೆ ಅಂದರೆ, ಈ ಸ್ಕೂಬಾ ಡೈವಿಂಗ್ ಹೋಗ್ತೀವಲ್ಲ, ಸೇಮ್ ಹಂಗೆ ಫೀಲ್ ಆಗ್ತಿದೆ. ಯಾಕಂದರೆ ಎಲ್ಲ ಕಡೆ ಎಲ್ಲಿ ನೋಡಿದ್ರು ಫಿಶ್ಶು. ಸೊ ಫೈನಲಿ ಗುಹೆಯಿಂದ ಆಚೆ ಬಂದ್ವಿ. ಇಲ್ಲೆಲ್ಲ ಕಾಯ್ಕೊಂಡಿದ್ದಾರೆ ಮರ್ಮೇಡ್ ಬರುತ್ತೆ ಅಂತ. ನಾವು ನೋಡೋಣ ಬನ್ನಿ.
ಸೊ ಗೈಸ್, ಇದು ಇವತ್ತಿನ ನಮ್ಮ ಜರ್ನಿ ಆಗಿತ್ತು. ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ ತಪ್ಪಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸರಿ ಮಾಡ್ಕೋತೀನಿ. ಮತ್ತು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.